ಎರಡೇ ಎರಡು ಈರುಳ್ಳಿ ಇದ್ದರೆ ಸಾಕು. ಈ ಒಂದು ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನದ ಲಂಚಿಗೆ ಅಥವಾ ಡಿನ್ನರ್ಗೆ ಟೇಸ್ಟಿಯಾದ ರುಚಿಯಾದ ಪರೋಟನ ಮಾಡ್ಕೊಂಡು ತಿನ್ಬೋದು. ತುಂಬ ಸುಲಭವಾಗಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ನಾನು 2 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ, ಗೋಧಿ ಹಿಟ್ಟು ತುಂಬ ಸ್ಮೂತ್ ಆಗಬೇಕು ಅಂತಂದರೆ ಇಲ್ಲಿ ನಾನು ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಟೀ ಕಪ್ನಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನು ಕೂಡ ತೊಗೊಂಡಿದ್ದೀನಿ. ಹಾಲನ್ನು ಹಾಕೋದ್ರಿಂದ ತುಂಬ ಮೆತ್ತಗೆ ಮೃದುವಾಗಿ ಬರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಇವಾಗ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಕರೆಕ್ಟಾಗಿ ಒಂದು ಹದ ಬರೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೈಮ್ ತೊಗೊಳೋದಿಲ್ಲ. ನಿಮಗೆ ಮನೆಯಲ್ಲಿ ಏನಾದರೂ ಕಾಯಿಪಲ್ಯ ಇಲ್ಲ ಅನ್ನೋ ಹಾಗಿದ್ರೆ, ಅಥವಾ ಏನಾದರೂ ವೆರೈಟಿಯಾಗಿ ಟೇಸ್ಟಿಯಾಗಿ ತಿನ್ನಬೇಕು, ಸ್ಪೈಸಿಯಾಗಿ ತಿನ್ನಬೇಕು ಅಂದರೆ ಈ ಒಂದು ಈರುಳ್ಳಿ ಪರೋಟ ತುಂಬ ಸಖತ್ತಾಗಿರುತ್ತೆ. ಒಂದ್ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ. ಇಲ್ಲಿ ಚಪಾತಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಾಕಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಇದನ್ನು ನೆನೆ ಹಾಕೋಕ್ಕೆ ಬಿಡಬೇಕು. ಅಂದರೆ ಮೆತ್ತಗಾಗಬೇಕು. ಸೊ ಹಾಗಾಗಿ ಅಲ್ಲಿವರೆಗೂ ನಮ್ಮ ಪರೋಟಗೆ ಏನು ಬೇಕೋ ಆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 2 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇಲ್ಲಿ ಧನಿಯಾ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಚಿಟಿಕೆ ಆಗುವಷ್ಟು ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗರಂ ಮಸಾಲ ಕೂಡ ನಾನು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಈರುಳ್ಳಿ ಹಾಕಿರೋದ್ರಿಂದ ಕ್ವಾಂಟಿಟಿ ಏನಿದೆ ನೋಡಿ ಕಮ್ಮಿ ಮಾಡ್ಕೋಬೇಕು. ನಿಮ್ಗೆ ಏನಾದರೂ ಸ್ಪೈಸಿ ಜಾಸ್ತಿ ಬೇಕನ್ನೋ ಹಾಗಿದ್ರೆ ಖಾರದ ಕ್ವಾಂಟಿಟಿನ ಹೆಚ್ಚು ಮಾಡ್ಕೋಬೋದು. ಹಾಗೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಥವಾ ಒಂದು ಅರ್ಧ ಬೌಲ್ ಆಗುವಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಆಯಿಲ್ ಏನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಆ ಕಡಲೆ ಹಿಟ್ಟನ್ನು ಹಾಕಿದ ತಕ್ಷಣವೇ ಈರುಳ್ಳಿ ಏನಿದೆ ನೀರು ಬಿಟ್ಕೊಳುತ್ತೆ. ಸೊ ಅದು ಬಿಟ್ಕೊಂಡಿದ್ದರೊಳಗೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೆಕ್ಸ್ಟ್ ನೋಡಿ, ಒಂದು 2 ನಿಮಿಷಗಳ ಕಾಲ ಆದಮೇಲೆ ಚಪಾತಿ ಹಿಟ್ಟನ್ನು ನಾವೇನು ನಾದಿಟ್ಕೊಂಡಿದ್ವಲ್ವ, ಆ ಚಪಾತಿ ಹಿಟ್ಟಿನಿಂದ ಒಂದೊಂದೇ ಉಂಡೆ ಮಾಡಿಕೊಂಡು ನಾವು ಈರುಳ್ಳಿ ಪರೋಟನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಫಸ್ಟ್ ಒಂದು ಉಂಡೆ ತೊಗೊಂಡಿದ್ದೀನಿ. ಈಗ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಚಪಾತಿ ಮನೆ ಇದ್ದರೆ ಚಪಾತಿ ಮನೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅಗಲವಾಗಿ ಮಾಡ್ಕೊಳ್ಳಿ. ನೀವು ಕೈಯಿಂದನೇ ಮಾಡ್ಕೋಬೋದು. ಈರುಳ್ಳಿ ಪರೋಟ ಮಾಡೋದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂಥ ಈರುಳ್ಳಿ ಮಸಾಲ ಏನಿದೆ ಅಲ್ವಾ, ಅದನ್ನು ಇವಾಗ ಇದರಲ್ಲಿ ಹಾಕಿಬಿಟ್ಟು ಫಿಲ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಈ ರೀತಿ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಒಂದು 2 ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಸಣ್ಣದಾಗಿ ಅದರಲ್ಲೂ ಕೂಡ ಇದನ್ನು ಫಿಲ್ ಮಾಡ್ಕೋಬೋದು. ಇಲ್ಲಿ ಈ ರೀತಿ ಉಂಡೆ ನಾವು ನಾರ್ಮಲಾಗಿ ಆಲೂ ಪರೋಟ ಎಲ್ಲ ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿ ಈರುಳ್ಳಿ ಪರೋಟ ಮಾಡೋದು. ಸೊ ಅದಕ್ಕೆ ನಾನಿಲ್ಲಿ ಉಂಡೆ ರೀತಿಯಲ್ಲಿ ಮಾಡಿಕೊಂಡು ಅದರಲ್ಲಿ ಮಸಾಲೆಗಳನ್ನು ತುಂಬಿಕೊಂಡಿದ್ದೀನಿ. ಈಗ ಇದನ್ನು ರೆಡಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಆಯಿಲ್ ಹಚ್ಕೊಂಡ್ಬಿಟ್ಟು ಎಂಡ್ ಮಾಡ್ಕೋಬೇಕಾಗುತ್ತೆ. ತುದಿ ಏನಿದೆ ನೋಡಿ ಅದು ಕಟ್ಟಾಯಿತು ಅಂತಂದರೆ ಈರುಳ್ಳಿ ಏನಿದೆ ಹೊರಗಡೆ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಕರಿ ಎಳ್ಳು ಹಾಗೆ ಸ್ವಲ್ಪ ಕೊತ್ತಂಬರಿ ಮೇಲ್ಗಡೆಯಿಂದ ಹಾಕಿ ಇದನ್ನು ನಾನು ಕೈಯಿಂದನೇ ಒತ್ಕೊತಾ ಇದ್ದೀನಿ. ನೀವು ಇಲ್ಲಿ ಪರೋಟ ಮಾಡಬೇಕಾದ್ರೆ ನೀವು ಕೈಯಿಂದಾದರೂ ಮಾಡ್ಕೋಬೋದು, ಅಥವಾ ಲಟ್ಟಣಿಕೆ ಇದ್ದರೆ ಲಟ್ಟಣಿಕೆ ಸಹಾಯದಿಂದಾದರೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಲಟ್ಟಣಿಕೆ ಸಹಾಯದಿಂದ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ನೀವು ಒಂದ್ಸತಿ ತಿನ್ನಿ, ಸಖತ್ತಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು, ಹಾಗೆ ಟೈಮ್ ಕೂಡ ಇಲ್ಲ ಅನ್ನೋರು, ಮನೇಲಿ ಕಾಯಿಪಲ್ಯ ಇಲ್ಲ ಅನ್ನೋರು ಈಸಿಯಾಗಿ ಇದನ್ನು 2 ಈರುಳ್ಳಿ ಮಾಡ್ಕೊಂಡಿರುವಂಥ ಪರೋಟ ಮಾಡ್ಕೊಂಡು ತಿಂದರೆ ಸಾಕು. ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಹಿಟ್ಟು ಜಾಸ್ತಿ ಅನಿಸಿದರೆ ನೀವು ಹಾಕ್ಕೋಬೇಕಾದ್ರೆ, ಹಂಚಿಗೆ ಹಾಕಬೇಕಾದ್ರೆ ಏನಿದೆ ಸ್ವಲ್ಪ ಜಾಡಿಸ್ಕೊಂಡ್ಬಿಡಿ. ಕೆಳಗಡೆಯಿಂದ ಹಿಟ್ಟೆಲ್ಲ ಕೆಳಗಡೆ ಬೀಳುತ್ತೆ. ನೆಕ್ಸ್ಟ್ ನೋಡಿ, ಹಂಚು ಕಾದಿದೆ. ಹಂಚು ಕಾದ್ಮೇಲೆ ಈಗ ಈ ಈರುಳ್ಳಿ ಪರೋಟನ ಹಂಚಿನ ಮೇಲ್ಗಡೆ ಹಾಕ್ಕೊಂಡು 2 ಭಾಗದಲ್ಲಿ ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಭಾಗದಲ್ಲಿ ನಾನು ಎಣ್ಣೆನ ಆ್ಯಡ್ ಮಾಡಿರಲಿಲ್ಲ. ಸೊ ಹಾಗಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಿಂದೆ ಮತ್ತು ಮುಂದೆ 2 ಕಡೆ ಕೂಡ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಸೇಮ್ ಚಪಾತಿ ಯಾವ ರೀತಿ ಬೇಯುತ್ತಲ್ವ ಅದೇ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಜಾಸ್ತಿ ಸುಡಿಸ್ಕೊಳ್ಳೋದೇನು ಬೇಕಾಗೋದಿಲ್ಲ. ಈರುಳ್ಳಿ ಕೂಡ ಆಲ್ರೆಡಿ ಫ್ರೈ ಆಗಿರುತ್ತೆ ಒಳಗಡೆಯಿಂದ. ಫ್ಲೇಮ್ ಏನಿದೆ ಸ್ವಲ್ಪ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಹಸಿ ಬಿಸಿ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಫ್ಲೇಮ್ನ ಕಮ್ಮಿ ಇಟ್ಕೊಂಡ್ಬಿಟ್ಟು 2 ಭಾಗ ಬಿಸಿ ಮಾಡ್ಕೊಳ್ಳೋಣ. ಹಸಿ ಬಿಸಿ ಇತ್ತಂದರೆ ಮತ್ತೆ ಏನಾಗುತ್ತೆ, ನಮ್ಮ ಹೊಟ್ಟೆ ಕೆಡುತ್ತೆ. ಸೊ ಹಾಗಾಗಿ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ನೀಟಾಗಿ ಇದನ್ನು ಬಿಸಿ ಮಾಡ್ಕೊಳ್ಳಿ. ನೋಡಿ, ರೆಡಿಯಾಗಿದೆ ನಮ್ಮ ಈರುಳ್ಳಿ ಪರೋಟ. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ 2 ಈರುಳ್ಳಿ ಪರೋಟನ ಮಾಡಿ ತೋರಿಸಿದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.